ಸ್ಯಾಂಡ್ಲ್ವುಡ್ ಹಾಸ್ಯ ನಟ ಚಿಕ್ಕಣ್ಣಗೆ ಸಂಕಷ್ಟ. ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಜೊತೆ ಅವರು ಆ ಘಟನೆ ನಡೆದ ಹಿಂದಿನ ದಿನ ಪಾರ್ಟಿ ಮಾಡ್ತಾ ಇದ್ರು, ಅವ್ರ ಜೊತೆನಲ್ಲಿ ಇದ್ರು ಅಂತ ಹೇಳುವಂಥದ್ದು. ಈ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಚಿಕ್ಕಣ್ಣ ಕೂಡ ಪಾಲ್ಗೊಂಡಿದ್ರು ಆ ಒಂದು ಪಾರ್ಟಿಯಲ್ಲಿ ಅನ್ನುವಂಥದ್ದು ಮಾಹಿತಿ ಮೇರೆಗೆ ಚಿಕ್ಕಣ್ಣಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಇನ್ನೇನು ಚಿಕ್ಕಣ್ಣ ಇವತ್ತು ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗ್ತಾರಾ, ಆಗ ಯಾವೆಲ್ಲ ಸತ್ಯಗಳು ಹೊರಬರುತ್ತೆ, ಇಡೀ ಘಟನೆಯ ಕುರಿತಾಗಿ ದರ್ಶನ್ ಏನಾದರೂ ಚಿಕ್ಕಣ್ಣಗೆ ಹೇಳಿದ್ರಾ, ಏನಾದರೂ ಮಾಹಿತಿ ಇತ್ತಾ, ಅಥವಾ ಸಾಕ್ಷಿಯಾಗಿ ಕನ್ವರ್ಟ್ ಆಗ್ತಾರಾ, ಹೀಗೆ ಸಾಕಷ್ಟು ಕುತೂಹಲ ಇದೆ. ಒಟ್ಟಿನಲ್ಲಿ ಸ್ಟಾರ್ ಹಾಸ್ಯ ನಟ, ಕನ್ನಡ ಚಿತ್ರರಂಗದ ಸ್ಟಾರ್ ಹಾಸ್ಯ ನಟ ಚಿಕ್ಕಣ್ಣಗೂ ಕೂಡ ಈ ಕೇಸ್ನಲ್ಲಿ ನೋಟಿಸ್ ಕೊಡಲಾಗಿದೆ. ಚಿಕ್ಕಣ್ಣ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ? ಪೊಲೀಸರು ಇವತ್ತೇ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಸುಮ್ಮನೆ ಏನೂ ಸಂಬಂಧ ಇಲ್ಲ ಅಂತ ಅಂದಿದ್ದಿದ್ರೆ ಪೊಲೀಸರು ನೋಟಿಸ್ ಕೊಡ್ತಾ ಇದ್ರಾ ಅಥವಾ ಇಲ್ವಾ? ಆ ಪಾರ್ಟಿಯಲ್ಲಿ ಚಿಕ್ಕಣ್ಣ ಮಾತ್ರ ಇದ್ರಾ ಅಥವಾ ಇನ್ನೂ ಯಾರಾದರೂ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥವರು ಇದ್ದರಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಹೇಳುತ್ತೆ. ಇನ್ನೂ ಯಾವೆಲ್ಲ ನಟರು ಇದ್ದರು ಅವ್ರಿಗೂ ನೋಟಿಸ್ ಕೊಡ್ತಾರಾ ಅಥವಾ ಚಿಕ್ಕಣ್ಣ ಅವರು ದರ್ಶನ್ಗೆ ಏನಾದರೂ ಸ್ವಲ್ಪ ಅವರ ನಡುವಿನ ಆಪ್ತತೆ ಕಾರಣ ಆಯ್ತಾ ನೋಟಿಸ್ ಕೊಡೋದಕ್ಕೆ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಚಿಕ್ಕಣ್ಣ ಏನು ಹೇಳ್ತಾರೆ ಈ ಬಗ್ಗೆ ಕಾದು ನೋಡಬೇಕಾಗಿದೆ. ಅವ್ರಿಗೂ ಏನಾದರೂ ಮಾಹಿತಿ ಇತ್ತಾ, ಹೀಗೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಅನ್ನೋಂಥ ವ್ಯಕ್ತಿಯೊಬ್ಬನನ್ನು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬರ್ತಾ ಇರುವಂಥದ್ದು ಅಥವಾ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ರು ಅಂತ ಹೇಳುವಂಥದ್ದು, ಈ ಥರ ಏನಾದರೂ ಮಾಹಿತಿ ಇತ್ತಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಚಿಕ್ಕಣ್ಣ ಅವರು ಏನು ಹೇಳ್ತಾರೆ ಪೊಲೀಸರ ಹತ್ರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಬಗ್ಗೆ ಚಿಕ್ಕಣ್ಣ ಬಳಿ ಏನಾದರೂ ಮಾಹಿತಿ ಇದೆಯಾ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಾಕ್ಷಿ ಆಗ್ತಾರಾ, ಎವಿಡೆನ್ಸ್ ಆಗ್ತಾರಾ ಈ ಪ್ರಕರಣದಲ್ಲಿ? ಕೊಲೆಗೂ ಮುನ್ನ ಪಾರ್ಟಿಯಲ್ಲಿ, ಸ್ಟೋನಿ ಬ್ರೂಕ್ ಅನ್ನುವ ಹೋಟೆಲ್ನಲ್ಲಿ ನಡೆದಂತಹ ಪಾರ್ಟಿಯಲ್ಲಿ ಚಿಕ್ಕಣ್ಣ ಇದ್ರು ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ತೆರಳಿದ್ದೆ ಈಗ ಪೊಲೀಸರಲ್ಲಿ ಹುಟ್ಟಿಕೊಂಡಿರುವಂಥ ಅನುಮಾನ. ಪಾರ್ಟಿಯಲ್ಲಿ ಏನಾದರೂ ಈ ಬಗ್ಗೆ ಚರ್ಚೆ ಆಗಿತ್ತಾ? ನಟ ದರ್ಶನ್ ಚಿಕ್ಕಣ್ಣ ಬಳಿ ಏನಾದರೂ ಈ ವಿಚಾರವಾಗಿ ಮಾತುಕತೆಯನ್ನು ನಡೆಸಿದ್ರಾ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಿದ್ದಾರೆ. ಹಾಗಾಗಿ ಚಿಕ್ಕಣ್ಣಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಚಿಕ್ಕಣ್ಣಗೆ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು ಈಗ ಈ ಪ್ರಕರಣದಲ್ಲಿ. ಇವತ್ತೇ ಹಾಜರಾಗಬೇಕು, ಇಲ್ಲ ಅಂತಂದ್ರೆ ಮತ್ತೊಂದು ನೋಟಿಸನ್ನು ಕೊಡ್ತಾರೆ ಚಿಕ್ಕಣ್ಣಗೆ. ನೋಡಿ, ಆರೋಪಿ ವಿನಯ್ ಇದನ್ನಲ್ಲ, ಆತನ ಮಾಲೀಕತ್ವದ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಆಗೋದಕ್ಕಿಂತ ಮುಂಚಿತವಾಗಿ ದರ್ಶನ್ ಅಂಡ್ ಕೆಲವರು ವಿನಯ್ ಅಲ್ಲಿ ಪಾರ್ಟಿಯನ್ನು ಮಾಡ್ತಿರ್ತಾರೆ. ಪಾರ್ಟಿ ಮಾಡುವಂಥ ಸಂದರ್ಭದಲ್ಲಿ ಚಿಕ್ಕಣ್ಣ ಕೂಡ ಅಲ್ಲೇ ಇರ್ತಾರಂತೆ. ಹಾಗಾಗಿ ಅವರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ ಪೊಲೀಸರು, ವಿಚಾರಣೆಗೆ ಹಾಜರಾಗಬೇಕು ಅಂತ. ಕಾರಣ ಇಲ್ಲಿ ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಎಲ್ಲಿದ್ದಾರೆ ಸ್ಯಾಂಡಲ್ವುಡ್ನ ಹಾಸ್ಯ ನಟ ಚಿಕ್ಕಣ್ಣ? ಹಾಗಾದ್ರೆ ಇವತ್ತೇ ವಿಚಾರಣೆಗೆ ಹಾಜರಾಗ್ತಾರಾ ಚಿಕ್ಕಣ್ಣ? ಇವತ್ತು ವಿಚಾರಣೆಗೆ ಹಾಜರಾಗದೇ ಇದ್ರೆ ಸಂಕಷ್ಟ ಎದುರಾಗುತ್ತಾ? ಎಲ್ಲಿದ್ದಾರೆ ಸ್ಯಾಂಡಲ್ವುಡ್ನ ಹಾಸ್ಯ ನಟ ಚಿಕ್ಕಣ್ಣ ಅನ್ನೋದು ಈಗ ಉದ್ಭವಿಸಿರುವಂತ ಪ್ರಶ್ನೆ. ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸವಿತಾ ಈಗ ಚಿಕ್ಕಣ್ಣ ನಿವಾಸದ ಮುಂಭಾಗದಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ರೆ. ಸವಿತಾ, ಚಿಕ್ಕಣ್ಣ ಮನೇಲಿ ಇದ್ದಾರೆ ಅಥವಾ ಹೊರಗಡೆ ಹೋಗಿದ್ದಾರೆ? ಎಲ್ಲಿದ್ದಾರೆ ಚಿಕ್ಕಣ್ಣ ಹಾಗಾದ್ರೆ? ನಾಗೇಂದ್ರ ಬಾಬು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ತನಿಖೆ ಕೂಡ ಚುರುಕಾಗ್ತಿದೆ. ಪ್ರಮುಖವಾಗಿ ಕೊಲೆಯಾಗುವ ದಿನ ಡಿ ಬಾಸ್ ದರ್ಶನ್ ಗ್ಯಾಂಗ್ ಜೊತೆ ಸ್ಟೋನಿ ಬ್ರೂಕ್ ಈ ಒಂದು
ರೆಸ್ಟೋ ಬಾರ್ನಲ್ಲಿ ಮೀಟಿಂಗ್ ಮಾಡಿದ್ರು. ಆ ಒಂದು ಮೀಟಿಂಗ್ನಲ್ಲಿ ಚಿಕ್ಕಣ್ಣ ಅವರು ಕೂಡ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗ್ತಿದೆ. ಜೊತೆಗೆ ಪ್ರಮುಖವಾಗಿ ಚಿಕ್ಕಣ್ಣ ಅವರು ಭಾಗಿಯಾಗಿದ್ರೆ ಅವ್ರಿಗೂ ಕೂಡ ನೋಟಿಸನ್ನು ಈಗಾಗಲೇ ನೀಡಲಾಗಿದೆ. ಸದ್ಯ ನಾನು RR ನಗರದ ನಿವಾಸದ ಮುಂಭಾಗದಲ್ಲೇ ಇದ್ದೀನಿ. ಪ್ರಮುಖವಾಗಿ ಚಿಕ್ಕಣ್ಣ ಅವರು ನೋಟಿಸ್ ಜಾರಿ ಆದ್ರೂ ಈ ಒಂದು RR ನಗರದ ನಿವಾಸದಲ್ಲಿಲ್ಲ. ಪ್ರಮುಖವಾಗಿ ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಒಂದೊಮ್ಮೆ ಇಂದು ನೀಡಿರುವ ನೋಟಿಸ್ಗೆ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ ಅಂದರೆ ಮತ್ತೊಂದು ನೋಟಿಸ್ ನೀಡುವ ಸಾಧ್ಯತೆ ಇದೆ. ಪ್ರಮುಖವಾಗಿ ಸ್ಟೋನಿ ಬ್ರೂಕ್ ಈ ಒಂದು ರೆಸ್ಟೋ ಬಾರ್ನಲ್ಲಿ ಡಿ ಗ್ಯಾಂಗ್ ಜೊತೆ ಗುರುತಿಸಿಕೊಂಡಿದ್ರು. ಪ್ರಮುಖವಾಗಿ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಏನಾದರೂ ಚರ್ಚೆ ಆಗಿತ್ತಾ ಅಂದರೆ ಇಂಥ ಒಬ್ಬ ವ್ಯಕ್ತಿಯನ್ನು ಕರೆತಂದಿದ್ವಿ, ಇಂಥದ್ದೊಂದು ಮೆಸೇಜ್ ಬರ್ತಿದ್ವು ಅಂತ ಏನಾದರೂ ಹೇಳಿದ್ರ ಅಂತ. ಪ್ರಮುಖವಾಗಿ RR ನಗರದ ಪೊಲೀಸರು ಕೂಡ ಇಲ್ಲಿ ಅಂದರೆ ಪ್ರಮುಖವಾಗಿ ಚಿಕ್ಕಣ್ಣವರ ನಿವಾಸದ ಮುಂದೆ ಬಂದು ಹೋಗ್ತಾ ಇದ್ದಾರೆ, ಅಂದರೆ ಗಸ್ತು ತಿರುಗ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು RR ನಗರದ ನಿವಾಸದಲ್ಲಿ ಚಿಕ್ಕಣ್ಣ ಅವರು ಇಲ್ಲ ಅನ್ನೋದು ಸದ್ಯ ಮಾಹಿತಿ ಲಭ್ಯವಾಗ್ತಿದೆ ನಾಗೇಂದ್ರ ಬಾಬು. ಓಕೆ, ಈಗ ಅಲ್ಲಿ ಪೊಲೀಸರು ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ಏನಾದರೂ ಬೆಳವಣಿಗೆ ಆಗ್ತಾ ಇದೆಯಾ ಸವಿತಾ? ನಾಗೇಂದ್ರ ಬಾಬು, ಪ್ರಮುಖವಾಗಿ ದರ್ಶನ್ ವಿಚಾರ ಅಂತ ಬಂದರೆ ಒಂದಿಷ್ಟು ಅಭಿಮಾನಿಗಳು ಗುಂಪು ಸೇರುವ ಸಾಧ್ಯತೆ ಇದೆ. ಈಗಾಗಲೇ ಗಲಾಟೆ ಕೂಡ ಆಗಿದ್ದಾವೆ. ಇಂತಹದೊಂದು ಕೊಲೆ ಪ್ರಕರಣದಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಅವರ ಹೆಸರು ತಳಕಾಕೊಂಡ ಬೆನ್ನಲ್ಲೇ ಇಲ್ಲಿಯೂ ಕೂಡ ಅಭಿಮಾನಿಗಳು ಬರುವ ಸಾಧ್ಯತೆ ಇದೆ, ಗಲಾಟೆ ಆಗುವ ಸಾಧ್ಯತೆ ಇದೆ ಅನ್ನೋ ಕಾರಣದಿಂದಾಗಿ RR ನಗರ ಪೊಲೀಸರು ಕೂಡ ಗಸ್ತು ತಿರುಗ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಯಾವ ಅಭಿಮಾನಿ ವಲಯ ಕೂಡ ಬರ್ತಾ ಇಲ್ಲ. ಜೊತೆಗೆ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಮನೆಯಲ್ಲಿ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಒಟ್ಟಾರೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು. ಈ ಒಂದು ನೋಟಿಸ್ಗೆ ಅವರು ರೆಸ್ಪಾನ್ಸ್ ಮಾಡಬೇಕು. ಒಂದೊಮ್ಮೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಮತ್ತೊಂದು ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.